ಅಯ್ಯೋ ದೇವ್ರೇ, ಎಷ್ಟು ಒಂದು ಇಂಚು ಗ್ಲೋ ಆಗ್ತಿದ್ದಾಳೆ ಇವತ್ತು. ನನ್ನ ನೋಡಿ ಖುಷಿ ಆಯ್ತಾ ಇಲ್ಲ ಮನೆಗೆ ಬಂದಿದ್ದು ಖುಷಿ ಆಯ್ತಾ? ಎರಡು ಆಯ್ತು. ಫಸ್ಟೇ ಅದು ಕಟಿಂಗ್ ಹೋಗ್ಬಿಟ್ಟು ತಲೆಲ್ಲ ಎಳ್ನೀರು ಕೆತ್ಕೊಟ್ಟಾರೆ ಅಂತ ಕೈಯಲ್ಲಿ ನಮ್ಮ ಗುಂಡು ಬಂದ. ಇವತ್ತು ಕ್ಲಾಶ್ ಆಗ್ತಿದೆ ಫಸ್ಟ್ ವೈಫ್ ಸೆಕೆಂಡ್ ವೈಫ್ಗೆ. ಪ್ರೀತಿ ಗಾಳಿನ ತುಂಬಿಟ್ಟಿದ್ದೀನಿ ಇದರಲ್ಲಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಯಶು ಜೋಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ. ಸೊ ತುಂಬ ದಿನ ಆದಮೇಲೆ ಆಫ್ಟರ್ ಎ ಲಾಂಗ್ ಟೈಮ್ ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 1 ಮಂತ್ ಆಗಿತ್ತು ಅವ್ನು ಬರ್ದಲೆ. ನಾನಂತೂ ಫುಲ್ ಬೇಜಾರಲ್ಲಿದ್ದೆ, ಫುಲ್ ಫೀಲಿಂಗ್. ಸೊ ಇವಾಗ ಬರ್ತಾ ಇದ್ದಾನೆ. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ಹುಷಾರಿಲ್ಲಪ್ಪ, ನಿನ್ನೆಯಿಂದ ಜ್ವರ ಬೇರೆ ಸ್ಟಾರ್ಟ್ ಆಗಿದೆ. ಬರ್ತಾನಲ್ಲ, ಏನಾದರೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಸಿಂಪಲಾಗಿ ಅವ್ನ ಫೇವ್ರೇಟ್ ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅವ್ನಿಗೆ ಏನು ಬೇಕು ಅಂತ ಒಂದು ವಾರದ ಮುಂಚೆನೇ ಕೇಳ್ಕೊಂಡು ಬರ್ತಾಯಿದ್ದೆ. ಏನು ತಿಂತೀಯ ಮನೆಗೆ ಬಂದ ತಕ್ಷಣ, ಏನು ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದೆ. ಸೊ ಅವಾಗ ನಂಗೆ ರೊಟ್ಟಿ ತಿನ್ನಬೇಕು, ಮಸಾಲ ರೊಟ್ಟಿ ತಿನ್ನಬೇಕು ಅಂತೆಲ್ಲ ಹೇಳಿದ್ದ. ಸೊ ಹಾಗಾಗಿ ಇವತ್ತು ನಾನು ಮಸಾಲ ರೊಟ್ಟಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ರೂಮಲ್ಲಿ ಒಂದು ಸರ್ಪ್ರೈಸ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಐಟಮ್ಸ್ ಎಲ್ಲ ತರಿಸಿದ್ದೀನಿ. ಇವಾಗ ಫುಲ್ಲು ನಿನ್ನೆ ಮ್ಯಾಚೆಲ್ಲ ನೋಡಿಕೊಂಡು ಊಟ ಎಲ್ಲ ಆಚೆ ಮಾಡೋಕ್ಕೆ ಹೋಗಿದ್ವಿ, ನಾನು ತನು ಎಲ್ಲ ಫ್ಯಾಮಿಲಿ ಎಲ್ಲ ಪೂರ. ಹಾಗೆ ಬಂದು ಮಾತಾಡ್ತಾ ಬಂದು ಮಲ್ಕೊಂಡಿದ್ದೀವಿ. 2:30 ಆಗಿತ್ತು, ನಿದ್ದೆ ಮಾಡಿದ್ದು. ಇವಾಗ ಎದ್ದು ಫಸ್ಟು ಅಂದರೆ ನಾನು ಏನು ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಅದಕ್ಕೆ ಏನೇನು ಐಟಮ್ಸ್ ಬೇಕಿತ್ತು ಅದನ್ನೆಲ್ಲ ಬುಕ್ ಮಾಡಿದ್ದೆ. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ರೆಡಿ ಮಾಡಿ ಹಂಗೆ ಸರ್ಪ್ರೈಸ್ ಏನಿದೆ ಅದೆಲ್ಲ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗಬೇಕು. ಇನ್ನು ಮುಖಕ್ಕೆ ನೀರು ಕೂಡ ಹಾಕಿಲ್ಲ. ಎದ್ದ ತಕ್ಷಣ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಬನ್ನಿ ಗೈಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಅವನಿಗೆ ಸರ್ಪ್ರೈಸ್ ಎಷ್ಟು ಇಷ್ಟ ಆಗುತ್ತೆ ನೋಡೋಣ. ಸೊ ಗೈಸ್ ಇವಾಗ ಮಸಾಲ ರೊಟ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಸೌತೆಕಾಯಿ, ಕ್ಯಾರೆಟ್, ಮೆಣಸಿಕಾಯಿ ಮತ್ತು ಈರುಳ್ಳಿ, ಇದು ಬಂದು ಕೊತ್ತಂಬರಿ ಸೊಪ್ಪು. ಸೊ ನಿಮಗೆ ಬೇಕು ಅಂತಂದರೆ ನೀವು ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ರೊಟ್ಟಿಗೆ ರೈಸ್ನ ಯೂಸ್ ಮಾಡ್ತೀವಿ, ಅಂದರೆ ಅನ್ನನ ಕುಕ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ. ಕೆಲವರು ಬರೀ ಹಿಟ್ಟಲ್ಲೇ ಮಾಡ್ತಾರೆ. ಸೊ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಅನ್ನ ಸ್ವಲ್ಪ ರೊಟ್ಟಿ ಕರುಮ್ ಅನ್ನೋ ಥರ ಬರುತ್ತೆ. ಸೊ ಹಾಗಾಗಿ ಕಿರಣ್ಗೆ ಆ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅವಾಗ ನಾವು ಅನ್ನದಲ್ಲೇ ರೊಟ್ಟಿ ಮಾಡೋದು, ಹಿಟ್ಟಲ್ಲಿ ತುಂಬ ಕಮ್ಮಿ, ಹಿಟ್ಟಲ್ಲಾದರೆ ಅರಿಬೇಕಾಗುತ್ತೆ. ಹಾಗಾಗಿ ನಾವು ಈ ಥರನೇ ಮಾಡೋದು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಸೊ ಕಿರಣ್ ಆನ್ ದ ವೇ ಇದ್ದೀನಿ ಅಂತ ಹೇಳಿದ್ರು, ಇನ್ನು 1 ಅವರ್ ಆಗುತ್ತೆ ಅಂತ. ಸೊ ಹಾಗಾಗಿ ರೂಮಲ್ಲಿ ಸರ್ಪ್ರೈಸ್ ಕೊಡೋಕ್ಕೆ ರೆಡಿ ಮಾಡಬೇಕಲ್ಲ, ಸೊ ಅದನ್ನು ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅನ್ನ ಇನ್ನೂ ವಿಷಲ್ ಇಳ್ದಿಲ್ಲ. ಸೊ ಹಾಗಾಗಿ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡ್ಬಂತು, ಆಮೇಲೆ ರೊಟ್ಟಿ ಮಾಡ್ತೀನಿ. ನೋಡಿ ಗಾಯ್ಸ್, ಮ್ಯಾಮ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಮಲಗಿದ್ರಲ್ಲ ಮ್ಯಾಮ್, ಇಲ್ಲಿ ನೋಡಿ ಮ್ಯಾಮ್. ಮ್ಯಾಮ್ ಮ್ಯಾಮ್ ಅದು ಬಟ್ ಅದು ಆಡ್ತಾರ ಇಲ್ಲ, ಅದು ನಾನು ತರ ಸೇರ್ಕೊಂಡು ಮಾಡಿರೋದು ಆಡ್ತಾರ ಇಲ್ಲ. ಅದು ಆ ಕಡೆ ಕರೆಕ್ಟಾಗೈತೆ, ಈ ಕಡೆ ಪಾಠ ಆಡ್ತಾರ ಇಲ್ಲ. ಇವಳಿದಾಳ, ಇವಳು ಬಲ್ ನೋಡಿದಾಗ ಕಾಯ್ಕೊಂಡಿರೋದು. ಇವಳು ಬಲೂನ್ ಬೇಕಾ? ಬಲೂನ್ ಬೇಕಾ? ಬೇಗ ಎತ್ತಾಕಣ ಬನ್ನಿ. ಹಿಂಗೆ ಅಯ್ಯೋ ಹಿಂಗೆ ಪ್ರೀತಿ ಗಾಳಿನ ತುಂಬಿಟ್ಟಿದ್ದೀನಿ ಇದರಲ್ಲಿ. ಎಲ್ಲ ಹೊಡೆದಾಕಲ್ಲಿ ಬಂದ ಹೊಡ್ಬೇಕಾರೆ 1 ತಿಂಗಳಿಂದ ವೇಟಿಂಗು ಅಲ್ಲ. ನಂತರ ಯಾರು ಕಾಯಲ್ಲ ಅನ್ಸುತ್ತೆ.
ಲವ್ ಬರ್ಡ್ಸ್. ಅವನಿಗೆ ಈ ಥರ ಎಲ್ಲ ಸರ್ಪ್ರೈಸ್ ಸಖತ್ ಇಷ್ಟ ಆಗುತ್ತೆ, ಬಟ್ ಅದು ಹೇಳ್ಕೊಳಲ್ಲ ಅವನು. ರಿಯಾಕ್ಷನ್ ಕೊಡಲ್ಲ, ಏನು ರಿಯಾಕ್ಷನ್ ಕೊಡಲ್ಲ. ಬಟ್ ಆದ್ರೂ ಅವ್ನಿಗೆ ಮನ್ಸಲ್ಲಿ ಒಂಥರ ಖುಷಿ ಇರುತ್ತೆ, ಅಯ್ಯೋ ನಾನೇನು ಮಾಡೋಕ್ಕಾಗಿಲ್ವಲ್ಲ ಅಂತ ಬೇಜಾರಿರುತ್ತೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನೇ ಜಾಸ್ತಿ ಸರ್ಪ್ರೈಸ್ ಕೊಡೋದು ಅವನಿಗೆ. ಆಟನೇ ಮುಚ್ಚಿಬಿಟ್ಟಿದ್ದೀರಲ್ಲಕ್ಕ. ಇಲ್ಲ ಕಾಣ್ಬಾರ್ದು ಅದು ಅಂತ. ಓ ಹಂಗೆ. ಈಗ ಇವಾಗ ಒಂದು ರೇಂಜಿಗೆ ಆಟಿದಂಗೆ ಐತೆ, ಅವಾಗಲೇ ಅಮೀಬಾ ಇದ್ದಂಗಿತ್ತು. ಆಮೇಲೆ ನಾನು ತಗೊಂಡಿದ್ದು ಸುರಿದ್ವಾ ಶೇಪ್ ಕೊಡೋಕೆ ಗೊತ್ತಾಗಲಿಲ್ಲ, ಹಾಸಿಗೆ ಮೇಲೆ ಅಲ್ವಾ ಹಿಂಗಿದೆ ಹೆಂಗಾಯ್ತು. ಇವಾಗ ಅಲ್ಲಿದ್ದಾರೆ ಬರ್ತಾರೆ, ಇರಿ ಆರ್ಟಿಸ್ಟು ಆರ್ಟಿಸ್ಟು ಇದು ಆರ್ಟಿಸ್ಟು ಬರ್ತಾರೆ ಇವಾಗ ಮತ್ತೆ. ಚೆನ್ನಾಗಿ ಕಾಣಿಸ್ತು. ಇದು ಗಮ್ ಟೈಪ್ ಕೊಡ್ಲಾ? ರೆಡಿ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಫಸ್ಟ್ ಇದಕ್ಕೆ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ನಮ್ಮ ಗುಂಡು ಬಂದ. ಎಕ್ಸ್ಪ್ರೆಷನ್ ಇಲ್ಲ ಒಂದು. ಪೇಷಂಟಾಗಿ ಬಂದೆ, ಚೆನ್ನಾಗಿ ಹೋಗಿ ಪೇಷಂಟಾಗಿ ಬಂದ. ಗುಂಡು ಚೆನ್ನಾಗಿ ತಿಂತಿಲ್ಲ, ತಿನ್ಕೊಂಡು ದಪ್ಪ ಬಂದಿರೋಗಿ ನಾನು ನೋಡಿ. ಎಲ್ಲ ಗುಂಡು ಯೂಟ್ಯೂಬರ್ಸ್ ಇದ್ರೆ ಗುಂಡು ಈ ಕಡೆ ತಿರ್ಗಿ ಹೆಂಗ್ ಕಾಣಿಸ್ತಿದೆ ನೋಡೋಣ. ಚೆನ್ನಾಗಿ ಕಾಣಿಸ್ತಾನೆ, ಚೆನ್ನಾಗಿ ಬಂದವನೆ ಅಲ್ವಾ? ಯಶು ಹೇಳ್ತಿದ್ಲು ಅಲ್ಲಿ ಕಟಿಂಗ್ ಹೋಗ್ಬಿಟ್ಟು ತಲೆಲ್ಲ ಎಳ್ನೀರ್ ಕೆತ್ತಂಗೆ ಕೆತ್ಕೊಟ್ಟಾರೆ ಅಂತ. ಚೆನ್ನಾಗಿದೆ. ಇಲ್ಲ ತುಂಬಾ ದಿನ ಆಯ್ತು, ಬೆಳೆದ್ಬಿಟ್ಟಿದೆ, ಒಂದು ತಿಂಗಳಾಯ್ತಲ್ಲ. ಇಲ್ಲಿ ಪೋಕಂ ಖುಷಿನ ನನಗಿಂತ ಜಾಸ್ತಿ ಅವಳೇ ಖುಷಿ ಪಡೋದು. ಮೊದಲನೇ ಹೆಂಡತಿ ಅಲ್ವಾ? ಅವು ಬರೀ ಜಾಸ್ತಿ ಇದು ತಿನ್ನೋ ಐಟಮ್ಸ್ ಮಾಡ್ಕೊಳಕ್ ತಗೊಂಡೋದ್ನಲ್ಲ ಅವು. ಹೊಟ್ಟೆ ಬೇಯಿಸೋದು ಒಂಚೂರು ವೇಟ್ ನೋಡಿ, ಒಂಚೂರು ಸಣ್ಣ ಒಂಚೂರು ಹೊಟ್ಟೆ ಒಳಗೆ ಮಾಡ್ಕೊಬಿಡೋದು. ಇವ್ರ ಮುಖದಲ್ಲಿ ಖುಷಿ ನೋಡಿ. ಯಶು ಒಂದು ಇಂಚ್ ಗ್ಲೋ ಆಗ್ತಿದ್ದಾಳೆ ಇವತ್ತು. ಮೇಕಪ್ಪೇ ಬೇಡ, ಇನ್ನೊಂದು ವಾರ. ವೆಲ್ಕಮ್ ಬ್ಯಾಕ್. ದೃಷ್ಟಿ ತೆಗಿಬೇಕು ಫೋನ್ಗೆ. ಎಲ್ಲ ದೃಷ್ಟಿ ತೆಗಿಯೋಣ. ಯಾರ ಕಣ್ಣಾಗ್ತಿರೋ? ಅಯ್ಯೋ ದೇವ್ರೇ, ನಿಜ ಹೇಳಿ ಎಲ್ಲೋ ಬರ್ದಿದ್ದಾಳೆ, ಓದು ನಿಂಗೆ ಹುಷಾರಿಲ್ಲ, ಆಮೇಲೆ ಇಷ್ಟು ಓದ್ಬಿಡ್ಬೇಕು. ನೋಡು ಆಮೇಲೆ ಒಂದ್ ಸ್ವಲ್ಪ ನೀರು ಕುಡಿದು ಸಮಾಧಾನ ಆಗಿ ನಾವು ಕಣ್ಣು ಬರಂಗಿಲ್ಲ ನೋಡ, ಅವ್ನು ಹೋಗು ಇಲ್ಲಿಗೆ ಹೊಡ್ಬಂದ್ಯಾಳ ಇನ್ನೊಂದಕ್ಕೆ. ಫ್ಯಾನ್ ಹಾಕಿರಿ, ಫ್ಯಾನ್ ಹಾಕಿರಿ. ಚುಚ್ಚುಕಿ ಇದೆಲ್ಲ ಬಟ್ಟೆ ಚುಚ್ಚುಕಿ ಇದೆ, ಬ್ಲ್ಯಾಕ್ ಕಲರ್ ಇದೆ ನೋಡಿ ಡಿಸೈನ್. ಆ ಸ್ವಿಚ್ ಅಮ್ಮ ಹೆಂಗಿತ್ತಮ್ಮ? ನಿನ್ ಗಂಡಂಗೆ ಇಷ್ಟ ಆದ್ರೆ ಆತು, ನಮ್ಗೆ ಏನು ನಿನ್ ಗಂಡಂಗೆ ಇಂಪ್ರೆಸ್ ಆಗಂಗೆ ಮಾಡಿದ್ವಿ, ಅವ್ನು ಇಂಪ್ರೆಸ್ ಆದ್ರೆ ಆತು, ನಮ್ಗೆ ನಮ್ದೇನಲ್ವ ಬರುತ್ತೆ. ಆರ್ಸಿಬಿಟ್ಟು ಟೀ ಶರ್ಟೇ ಬಿಚ್ಚಿಲ್ಲ. ನೋಡಿ ಹೆಂಗೆ RCB ಫ್ಯಾನ್ಸ್ ನೆನ್ನೆ ಮ್ಯಾಚ್ ಗೆಲ್ಸ್ಬಿಟ್ಟು ಅಣ್ಣ ಬಂದಿರೋ ಖುಷಿ ಎಲ್ಲ ಬೀಳ್ತಾವೆ. ನೋಡಿ ನಾವು 3 ಜನ
ಮೊನ್ನೆ ತಗೊಂಬಂದು ನೆನ್ನೆಯಿಂದ ಹಾಕಿದ್ದಾರೆ, ಸಂಜೆಯಿಂದ ಪಿಚ್ಚೆ ಇಲ್ಲ. ನಿನ್ನೆ ನೀನ್ ಮಿಸ್ಸು ಯಾವ ರೇಂಜಿಗೆ ಪಾರ್ಟಿ ಮಾಡಿದ್ವಿ ಗೊತ್ತಾ ನಾವು. ಅಪ್ಪನು ಹಂಗಂತ ಇತ್ತು. ಅಪ್ಪಾಜಿನ ನಿನ್ನೆ ಡ್ಯಾನ್ಸ್ ಮಾಡಿದ್ದೆ. ಡ್ಯಾನ್ಸ್ ನೋಡ್ಬೇಕಾಯ್ತಲ್ಲ ನೋಡ್ರಿ. ಈ ಬ್ಲಾಗರ್ಸ್ ಇದ್ರೆ ಇದೊಂದು ಮೆಮೊರೀಸ್ ಎಲ್ಲ ಕರೆಕ್ಟ್ ಆಗಿ ಇದಾಗುತ್ತಲ್ಲ. ಯಾರೇ ನಮ್ಮ ರೂಮಿಗೆ ಬಂದಿರೋದು? ಪಕ್ಕ ಯಾರು ಬಂದಿರೋದು? ಇವತ್ತು ಕ್ಲಾಸ್ ಆಗ್ತಿದೆ, ಫಸ್ಟ್ ವೈಫ್ ಸೆಕೆಂಡ್ ವೈಫ್ ಕೇಳಿ. ಇವ್ರು ಫಸ್ಟ್ ಆದ್ಮೇಲೆ ಅವಳಿಗೆ ಅದಕ್ಕೆ ಅವಳೇ ಬಂದು ಮಾತಾಡ್ಸಿದ್ ಫಸ್ಟ್. ಅವಳಿಗೆ ಒಟ್ಟಿಗೆ ಮೊದ್ಲೇ ನೋಡಿಲ್ಲಿ ಬಂದ ತಕ್ಷಣ ಪರಿಚಿರದ. ಇವಳಿಗೂ ಮುಖಕ್ಕೂ ಪರಿಚಯ ಅವಳು ಮೊನ್ನೆ. ನನಗೆ ಡೈರೆಕ್ಟ್ ಮುಖಕ್ಕೆ ಕುರ್ಪಾಕ. ನನಗೆ ಹೇಳ್ದಂಗೆ ಹೋಗಿದೆ 1 ತಿಂಗಳು, ಅದು ನನ್ನ ಬಿಟ್ಟಿ ಅಂತ. ಇವಾಗ ಪ್ರೀತಿಯಿಂದ ಕಿರಣ್ಗೆ ಏನೋ ಒಂದು ಸ್ವಲ್ಪ ಲೈನ್ಸ್ನ ಬರೆದಿದ್ದೆ ಈ ಥರ. ಸೊ ಅದನ್ನು ಅವನು ಮನಸಲ್ಲೇ ಓದ್ಕೋಗೊಂಡು ಜೋರಾಗಿ ಓದ್ಬೇಡ. ಕೊಡ್ಲಾ? ನೋಡಿ ಈ ಥರ ಲೈಟೆಲ್ಲ ಹಾಕ್ಬಿಟ್ಟು ಡೆಕೋರ್ ಮಾಡಿದ್ದೀನಿ ಅದನ್ನು ಕೂಡ. ಹಾಗೆ ಒಂದು ರೋಸ್, ಇದೆಷ್ಟು ಕ್ಯೂಟ್ ಆಗಿದೆ ನೋಡು. ತಗೋ. ಐ ಮಿಸ್ ಯು ಸೋ ಮಚ್ ಕೊಂಡು, ಐ ಲವ್ ಯು. ಒಂದು ರಿಯಾಕ್ಷನ್ ಇರಲ್ಲ ಗೈಸ್ ಯಾವಾಗಲೂ ಹಿಂಗೆ. ನನ್ನ ಹೃದಯನೂ ಅಷ್ಟೇ ಚಿಕ್ತಾಯ್ತು, ಅದಕ್ಕೆ ಹಂಗೆ ಕೊಟ್ಟಿರೋದು. ನೀನು ರಿಪ್ಲೈ ಮಾಡಲ್ವಾ? ಕೇಳಿ ಕೇಳಿ ಮಾಡಿಸ್ಕೊಳ್ಳೋದು ನಾನು ಒಬ್ಳೆ ಅನ್ಸುತ್ತೆ ಕಡೋ. ಅವನಿಗೆ ಹುಷಾರಿರ್ಲಿಲ್ವಲ್ಲ ನಿನ್ನೆಯಿಂದ, ಅವನು ಊಟ ತಿಂಡಿ ಏನೂ ಮಾಡಿರಲಿಲ್ಲ, ಫುಲ್ ಹುಷಾರಿರ್ಲಿಲ್ಲ. ಅವನಿಗೆ ತಲೆ ಓಡ್ತಿಲ್ವಂತ, ಅದಕ್ಕೆ ಇವಾಗ ಬೇರೆ ನನ್ನನ್ನು ನೋಡಿದ್ನೆಲ್ಲ ಫುಲ್ ಖುಷಿಯಾಗಿ ಮಾತೇ ಬಿಡ್ತಾ ಇಲ್ಲ ಅಲ್ವಾಗೊಂಡು. ಸರಿ ಆಯ್ತು, ಬುಕ್ ತೊಗೊಂಡು ಓದು ಒಂದು 2 ನಿಮಿಷ, ಏನೋ ಬರ್ದಿದ್ದೀನಿ ನಿನಗೆ ಅಂತ. ಹಾಕ್ಲಾ? ಓದ್ಬಿಟ್ಟು ಆಮೇಲೆ ಏನು ಅನ್ನಿಸ್ತು ಅಂತ ಹೇಳು, ಆಯಿತಾ? ಆಮೇಲೆ ಏನು ಅನ್ನಿಸ್ತು ಅಂತ ಹೇಳು. ಸರಿ, ಏನು ಅನ್ನಿಸ್ತು ಹೇಳಿ ಇವಾಗ, ಹೇಳು. ಏನೇ ಕಲ್ತಿದ್ದೀಯಾ? ಏನು ಕಲ್ತಿದ್ದೀಯ? ಅಮ್ಮ ರೊಟ್ಟಿ ಹಾಕ್ತಾಯಿದ್ದಾವೆ, ನಾನು ಕಿರಣ್ಗೆ ರೊಟ್ಟಿ ತೊಗೊಂಡು ಹೋಗ್ತಾಯಿದ್ದೀನಿ. ಮಸಾಲ ರೊಟ್ಟಿ ರೆಡಿ ಆಗಿದೆ. ಬಂದ ತಕ್ಷಣ ನೋಡಿ ಪೋಕ ಮುದ್ದು ಮಾಡ್ತಾನ. ಮನೆ ರುಚಿ ಗೊತ್ತಾಯ್ತಲ್ಲ. ಓ ಮಾಡಿದ್ದು ಎಷ್ಟು ಆಯ್ತಲ್ಲ. ಒಟ್ನಲ್ಲಿ ಮನೆ ರುಚಿ ಗೊತ್ತಾಯ್ತಾಯ್ತಾ? ಜ್ವರ ಬರ್ತೈತಲ್ಲ ಅದಕ್ಕೆ. ಸೊ ವೈಸ್ ಇವಾಗ ಕಿರಣ್ಗೆ ಕರ್ಬೂಜ ಜ್ಯೂಸ್, ಪೇಷಂಟ್ಗೆ ಚುಟ್ಟಿ ಇಲ್ಲ ಹಾಲು ಹಾಕಿದ್ದೀನವ. ಎಲ್ಲ ಹಾಕಿದ್ದೀನಿ. ಕುಡಿದು ನೋಡಿ ಹೆಂಗಿದೆ ಟೇಸ್ಟ್, ಅಂಗಡಿಯಲ್ಲಿ ಮಾಡಿಕೊಟ್ಟಂಗೆ ಇದೆಯಾ ಅಂತ. ಹಾಂ ಸೂಪರಾ? ಹೌದಾ, ಬಿಡು ಒಂದ್ಸಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಬರೋಣ, ಸರಿಯಾಗುತ್ತೆ. ಅಮ್ಮರಿಗೆ ಕೊಟ್ಬತ್ತೀನಿ ಜ್ಯೂಸು, ಕುಡಿತಾರೋ? ಸೊ ವೈಸ್ ನಮ್ಮ ಕಿರಣ್ಗೆ ಹುಷಾರಿಲ್ಲ, ಅದಕ್ಕೆ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದು, ಮಾಡ್ಸೋಕೆ ಬಂದಿದ್ದೀವಿ ಇವಾಗ. ಕೂತಿದ್ದಾನೆ ಪಾಪ, ಚುಚ್ಚಿಸ್ಕೊತಾನೆ, ನನಗೆ ನೋಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ. ಇವಾಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಕಿರಣ್ಣ, ಅವನಿಗೆ ಯುಗಾದಿ ಬಂತಲ್ವ, ಬಟ್ಟೆಯನ್ನು ತೊಗೊಂಡಿರಲಿಲ್ಲ ಅವನಿಗೂ. ಸೊ ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇವಾಗ ಒಂದು ಆಲ್ರೆಡಿ ವೇರ್ ಮಾಡಿ ನೋಡಿದ್ದಾನೆ. ಸೊ ಇನ್ನೊಂದು ಶರ್ಟ್ ಕೊಟ್ಟಿದ್ದೀನಿ, ಹಿಂಗೆ ಕಾಣುತ್ತೆ ನೋಡೋಣ ಇವಾಗ. ಇನ್ನೊಂದು ಶರ್ಟು, ಸೊ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ. ಹುಷಾರಿಲ್ಲ ಅಂತ ಪೇಷಂಟು ಮಾವಿನಕಾಯಿ ತಿಂತಿದ್ದಾರೆ. ದ್ರಾಕ್ಷಿ ಹಣ್ಣು ರೆಡಿಯಾಗಿದೆ ಪೇಷಂಟ್ಗೆ. ಹೆಂಗೆ ಅನ್ನಿಸ್ತದೆ ಮನೆಗೆ ಬಂದಮೇಲೆ? ಏನಕ್ಕೆ ನೋಡಿ ಗೈಸ್, ಮಗಿಗೆ ನಿಪ್ಪಟ್ಟು, ಮಗಿಗೆ ನಿಪ್ಪಟ್ಟು. ಇನ್ನು ಫೋನ್ ಬಂತು, ಬ್ಯುಸಿ. ಸೊ ನಾವಿವಾಗ
ಅಡುಗೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇಷ್ಟು ಪಾತ್ರೆ ಇದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಕಿರಣ್ ಅಂತೂ ಬಂದಾಯಿತು, ನೋಡಿದ್ರಲ್ಲ ಅವನಿಗೆ ಯಾವ ಥರ ಸರ್ಪ್ರೈಸ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನು ಹೇಳ್ತೀಯ ಈ ಸರ್ಪ್ರೈಸ್ ಬಗ್ಗೆ ಹೇಳಲೇ ಇಲ್ಲ, ಏನು ಮಾತಾಡಲೇ ಇಲ್ಲ. ಇಷ್ಟ ಆಯಿತಾ ಏನು? ಏನಿಲ್ಲ, ಇಷ್ಟ ಆಯ್ತು ಅಷ್ಟೇ. ನನ್ನ ನೋಡಿ ಖುಷಿ ಆಯಿತಾ ಇಲ್ಲ ಮನೆಗೆ ಬಂದಿದ್ದು ಖುಷಿ ಆಯಿತಾ? ಎರಡು ಆಯ್ತು. ಫಸ್ಟ್ ಯಾವುದು ಎರಡು ಹೇಳ? ಕಷ್ಟ ಹೇಳಕ್ಕೆ. ಕಷ್ಟ ಏನಿಲ್ಲ, ಎಲ್ಲರೂ ಖುಷಿ ಆಯ್ತು. ಆಮೇಲೆ ಜಾಸ್ತಿ ಲವ್. ಮನೆಗೆ ಬಂದ್ರೆ ಸಮಾಧಾನ ಅಲ್ವಾ? ಮನೆಗೆ ಬಂದರೆ ಸಮಾಧಾನ, ನನ್ನ ನೋಡಿದ್ರೆ ಖುಷಿ, ಅದರಲ್ಲೇ ಗೊತ್ತಾಗುತ್ತೆ ಏನು ಅಂತ. ಸೊ ಜಾಸ್ತಿ ಕ್ವಶನ್ ಕೇಳೋದು ಬೇಡ, ಅವನಿಗೆ ಫುಲ್ ಹುಷಾರಿಲ್ಲ. ಸೊ ನಿನ್ನೆಯಿಂದ ಫುಲ್ ಮನೇಲೇ ರೂಮಲ್ಲೇ ನಿದ್ದೆ ಮಾಡೋದು, ಹಾಸ್ಪಿಟ್ಲಿಗೆ ಹೋಗೋದು, ಬರೀ ಇದೇ ಆಗಿತ್ತು. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದಾನೆ. ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಕೂತ್ಕೊಳ್ಳೋಣ ಬಾ ಗಾಳಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೆ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್ ಮಾಡಿ.